ಹಾಯ್ ಹಲೋ ನಮಸ್ಕಾರ ನೋಡ್ರಿ. ಈಗ ವ್ಲಾಗ್ನ ಸ್ಟಾರ್ಟ್ ಮಾಡೀವಿ ನೋಡ್ರಿ. ನಮ್ಮ ಸಂಪತ್ ನೋಡ್ರಿ ಇಲ್ಲಿ ನಾಯಿ ಸಂಗಟ ಹಂಗೆ ಆಡಕತ್ತಾನ ನೋಡ್ರಿ. ಹೇ ಕಡಿತದ ಅದು, ಮುಟ್ಟಬಾರ್ದು ಅದಕ್ಕೆ ನೋಡ್ರಿ. ಹಚ್ಚೆ ಹೇಯ್ ಹೈ ಮಾಡು ನೋಡ್ರಿ. ಅವನಿಗೆ ನೀ ಕೆಳಬಾ, ನೀ ಕೆಳಬಾ, ಕಡಿತದ, ನೀ ಕೆಳಬಾ. ಹೇ ನೀ ಕೆಳಬಾ, ಈ ಕಡೆ ಬಾ, ಬಾ ಈ ಕಡೆ ಬಾ. ನೋಡ್ರಿ ಹೆಂಗೆ ಜಿಗಿತು ನೀವು ನೋಡ್ರಿ. ಇಂಥ ಹುಲ್ನ್ಯಾಗ ಹೆಂಗೆ ಜಿಗಿತ ನೋಡ್ರಿ. ಜಾಳದ ಕಣಿಕೆ ಅದ್ರಿ ಇದು ನೋಡ್ರಿ. ನಾಯಿ ಸಂಗ ಈಗ ಬಿಡಲ್ಲ ನೋಡ್ರಿ. ಅವ್ನ ಹಿಂದೆ ಹೋತಂದ ನೋಡ್ರಿ. ಇದು ನೀ ಅಲ್ಲಿ ಹೋಗಿ, ನೀ ಅದು ಬರ್ತದೆ ನೀನು ಹಿಂದೆ ಸಾದ ಕರಿ. ಎಲ್ಲಿ ಬರ್ತದದು? ಹಾಂ ನೋಡು, ನೀ ಎಲ್ಲಿ ಹೋಗ್ತೀನಿ, ನೀ ಹೋಗಿ ನೋಡ. ನಿನ್ನ ಹಿಂದೆ ಬರ್ತದೇನು? ನೀ ಹೋಗಿ ನಿನ್ನ ಕೂಡ ಹಿಂದೆ ಬರ್ತದೇನು? ಬರ್ತದ ಹೊಂಟತ್ ನೋಡ್ರಿ ನಾಯಿ. ಎಲ್ಲಿ ಹೋತಿ ನೋಡಿ, ನಿನಗೆ ನೋಡಾಕತ್ತದ ನೋಡೋದು, ನಿನಗೆ ನೋಡಾಕತ್ತದ. ಹೋನಿ ಕಡೆಯಲ್ಲ. ನೋಡ್ರಿ ಅವ್ನು ಹಿಂದೆ ಬಿಡಲ್ಲಾಗ್ಯದ್ರಿ ಅದು ನಾಯಿ. ನೋಡ್ರಿ ಅವ ಕುಣ್ಯಾಕತ್ಕೊಂಡಿ ನಾಯಿ ಹೆಂಗೆ ಹಿಡಿಯತ್ತದ ನೋಡ್ರಿ. ಕುಣಿಯಪ್ಪ, ಅಲ್ಲೇ ಅಲ್ಲೇ ಕುಣಿ ನೀನು. ಬರ್ತದೆ ನೋಡೋಣ ನಾಯಿ. ಹೋಯ್ತದು. ಜಿಗಿಬೇಡಲಿ ಹಂಗ, ಜಿಗಿಬೇಡ ಬಾ, ಜಿಗಿಬೇಡ ಸಾಕು, ಜಿಗಿಬಾರ್ದು. ಹೋಯ್ತು ನೋಡೋದು ನಾಯಿ. ನೋಡ್ರಿ ಸಂಜೆ ಅರೆ ಸೂರ್ಯ ಹೆಂಗೆ ಕಾಣಕತ್ತ, ಮುಣುಗ್ಲಕತ್ತ ನೋಡ್ರಿ. ಎಷ್ಟು ಚಂದ ಕಾಣಕತ್ತದ್ರಿ. ನಾ ಪೂರ್ತಿ ಒಳಗೆ ಹೋಗಿಲ್ರಿ ನೋಡ್ರಿ. ಇನ್ನ ಒಳಗೆ ಹೋಗಿಲ್ರಿ. ಹಾಂ ನಿನಗೆ ಗೊತ್ತು. ಹಾಯ್ ಹಲೋ ನಮಸ್ಕಾರ ನೋಡ್ರಿ. ನಿನ್ನೆ ವಿಡಿಯೋ ಎಂಡ್ ಮಾಡೋದು ಆಲಿಲ್ರಿ. ಇವಷ್ಟು ಮುಂಜಾಳೆದು ಸ್ಟಾರ್ಟ್ ಮಾಡೀನಿ ನೋಡ್ರಿ. ನಮ್ಮ ಸಂಪತ್ ನೋಡ್ರಿ ಇಲ್ಲಿ ಹೆಂಗೆ ಮಾಡ್ಯಾನ್ರಿ ಆಟ ಆಡ್ಲಕ್ರಿ. ಇದ್ರೊಳಗೆ ನೀರು ಹಾಕ್ಯಾನ್ರಿ. ಇದು ಪೈಪ್ ಇಟ್ಟನ್ರಿ ನೋಡ್ರಿ. ಇಲ್ಲಿ ಬಾಲ್ ನೋಡ್ರಿ ಹೆಂಗೆ ಮಾಡ್ಯಾನ. ಎಲ್ಲಿ ಈಗ ಓಡಾಡ್ಕಣ. ಅಪ್ಪು ಎಲ್ಲದಿ ಬಾ ಇಲ್ಲಿ ನೋಡೋನು. ಎಲ್ಲಿ ಏನು ಮಾಡಿದ್ಯಲ್ಲ ಆಟ? ಹಾಂ ಬಾ ಇಲ್ಲಿ ನೋಡ್ರಿ. ಈಗ ಒಂದು ಡಿಫ್ರೆಂಟ್ ಸಾಂಬಾರು ಮಾಡಾಕತ್ತೀನಿ ರೀ. ನುಗ್ಗೆಕಾಯಿ ಸಾಂಬಾರು ರೀ ನೋಡ್ರಿ. ಈಗ ಒಲೆ ಮ್ಯಾಗ ಬೊಗಣಿ ಇಟ್ಟೀನಿ ರೀ. ಬ್ಯಾಳಿ ಇದ್ರೊಳಗೆ ಸ್ವಲ್ಪ ಕಡ್ಲಿ ಬ್ಯಾಳಿ, ತೊಗರಿ ಬ್ಯಾಳಿ, ಟಮಾಟಿ ಹಾಕಿ ಕುದಿಸ್ಕೊಂಡೀನಿ ರೀ. ಈ ಸದ್ರಿದು ನೋಡ್ರಿ. ಸ್ವಲ್ಪ ನುಗ್ಗೆಕಾಯಿ ಕುದಿಸ್ಕೊಂಡೀನಿ ರೀ. ಈ ಸದ್ದು ಎಣ್ಣೆ ಹಾಕ್ಬೇಕು ನೋಡ್ರಿ. ನೋಡ್ರಿ ಈಗ ಎಣ್ಣೆ ಹಾಕೊಳಕತ್ತೀನಿ ನೋಡ್ರಿ. ಎಣ್ಣೆ ಹಾಕ್ಕೊಂಡು ಇದು ಕಾಯ್ದು ಬಿಡಕ್ರಿ. ಜೀರಿಗೆ ಸಾಸ್ಮಿ ಹಾಕ್ಕೊಳ್ಳೋದ್ರಿ. ಜೀರಿಗೆ ಸಾಸ್ಮಿ ರೀ. ನಮ್ಮ ಕಡೆ ಕರಿಬೇವು ಇಲ್ರಿ, ಕರಿಬೇವು ಹಾಕೋಬೇಕ್ರಿ ಇದ್ರೊಳಗೆ ರೀ. ಇದು 2 ಉಳ್ಳಾಗಡ್ಡಿ ಕೊಯ್ಕೊಂಡೀನಿ ರೀ. ಇದಕ್ಕೆ ಹಾಕಕ್ರಿ 2 ಉಳ್ಳಾಗಡ್ಡಿ ತೊಗೋಬೇಕು ನೋಡ್ರಿ. ಈಗ ಬೆಳ್ಳುಳ್ಳಿ ಜಜ್ಜಿ ಹಾಕ್ಬೇಕು ನೋಡ್ರಿ. ಚಟಪಟ ನಾನು ನೋಡ್ರಿ. ಬೆಳ್ಳುಳ್ಳಿನೂ ಹಾಕೊಂಡೀನಿ ರೀ, ಉಳ್ಳಾಗಡ್ಡಿನೂ ಹಾಕೊಂಡೀನಿ ನೋಡ್ರಿ. ಪಾಣೆ ಒತ್ಲಕತ್ತೈತ್ರಿ, ಅದಕ್ಕಲ್ಲಿ ಜಲ್ದಿ ಹಾಕಿದೆ ನೋಡ್ರಿ. ಈಗ ಈ ಸದ್ರಿ ಇದಕ್ಕೆ ಅರಿಶಿನ ಪುಡಿ ಹಾಕೋಬೇಕ್ರಿ. ಅರಿಶಿನ ಪುಡಿ ಹಾಕೋಬೇಕ್ರಿ. ಅರಿಶಿನ ಪುಡಿ ಹಾಕ್ಕೊಂಡು ಇದಕ್ಕೆ ಹಸಿಮೆಣಸಿಕಾಯಿ ಖಾರ ಹಾಕೋಬೇಕ್ರಿ. ರುಬ್ಕೊಂಬಂದಿದ್ರಿ. ಬೇಕಂದ್ರೆ ಮಸಾಲೆ ಖಾರನೂ ಹಾಕೋಬೋದ್ರಿ, ಒಲೆನ ಪುಡಿ ಖಾರನೂ ಹಾಕೋಬೋದ್ರಿ. ನಾ ಹಸಿಮೆಣಸಿಕಾಯಿ ಭಾರಿ ಟೇಸ್ಟ್ ಆಗ್ತದಂತೇಳಿ ಹಸಿಮೆಣಸಿಕಾಯಿ ಖಾರ ಹಾಕ್ಲಕತ್ತೀನಿ ನೋಡ್ರಿ. ಮಿಕ್ಸರ್ದಾಗ ರುಬ್ಕೊಂಬಂದೀನಿ ರೀ. ಹಸಿಮೆಣಸಿಕಾಯಿ ಖಾರ ಹಾಕ್ಲಕತ್ತೀನಿ ರೀ. ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿಕಾಯಿ ಖಾರನೂ ಹಾಕೋಬೋದ್ರಿ. ಬೇಕಂದ್ರೆ ಮಸಾಲೆ ಖಾರನೂ ಹಾಕೋಬೋದ್ರಿ.
ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣ್ಸಿಕಾಯಿ ಖಾರನೇ ಹಾಕೊಳಕತ್ತೀನಿ ನೋಡ್ರಿ. ನಾ ಪುಡಿ ಖಾರ ಹಾಕೊಳಕತ್ತಿಲ್ಲ ರೀ. ಬೇಕಂದ್ರೆ ನೀವು ಪುಡಿ ಖಾರ ಮಸಾಲೆ ಖಾರ ಹಾಕೋಬೋದು ರೀ, ಎರಡೂ ಹಾಕೋತಿದ್ರಿ ನೋಡ್ರಿ. ಈ ಥರ ಆಗ್ಯದ ನೋಡ್ರಿ. ಈ ಸದ್ದ ಇದೆಲ್ಲ ಚಂದಾಗಿ ಬೇಯ್ದದ್ರಿ. ಈ ಸದ್ದು ಇದಕ್ಕೆ ಬ್ಯಾಳಿ ಹಾಕೊಂಬಿಡ್ಬೇಕು ನೋಡ್ರಿ. ನೋಡ್ರಿ ಬ್ಯಾಳಿ ಹಾಕೊಂಡು ಆಮೇಲೆ ನುಗ್ಗಿಕಾಯಿ ಹಾಕೋಬೇಕು ನೋಡ್ರಿ. ಭಾಳ ಮಸ್ತ್ ಅಂದ್ರೆ ಮಸ್ತ್ ಆಗ್ತದ ನೋಡ್ರಿ ಇದು ನುಗ್ಗಿಕಾಯಿ ಸಾಂಬಾರು ರೀ. ನೋಡ್ರಿ ಹಿಂಗಾಗ್ಯದ್ರಿ ಸದ್ದ. ಈಗ ನುಗ್ಗಿಕಾಯಿ ಹಾಕೊಳಕತ್ತೀನಿ ನೋಡ್ರಿ. ಪಾಣ್ಯದಾಗೂ ಹಾಕೋಬೋದ್ರಿ, ನಾ ಪಾಣ್ಯದಾಗ ಹಾಕಲಿಲ್ರಿ. ಈಗ ಮ್ಯಾಗ ನುಗ್ಗಿಕಾಯಿ ಹಾಕೊಂಡಿನ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನೋಡ್ರಿ. ಒಂದು ನಿಂಬೆಕಾಯಿನೂ ಹಾಕೋಬೇಕ್ರಿ, ನಿಂಬೆಕಾಯಿ ರಸನೂ ಹಾಕೋಬೇಕ್ರಿ. ನಿಂಬೆಕಾಯಿ ರಸ ಇದ್ರೆ ಟಮಾಟಿ ಭಾಳ ಹುಳಿ ಆಗ್ತಿತ್ತು ನಮಗೆ. ಅದು ನಿಂಬೆಕಾಯಿ ರಸ ಬ್ಯಾಡ ಅಂದ್ರೆ ಬಿಡ್ಬೋದ್ರಿ. ಇರ್ಲಿಕ್ಕಂದ್ರೆ ನಾ ನಿಂಬೆಕಾಯಿ ರಸನೂ ಹಾಕೋಬೋದು ನೋಡ್ರಿ. ಇದ್ರೊಳಗೆ ಭಾರಿ ಸೂಪರ್ ಹತ್ತತ್ತದ್ರಿ. ಈ ಥರ ಆಗ್ಯದ ನೋಡ್ರಿ ನುಗ್ಗಿಕಾಯಿ ಸಾಂಬಾರು ರೀ. ನೋಡ್ರಿ ಈಗ ನಾವು ಸ್ವಲ್ಪ ನಿಂಬೆಕಾಯಿ ರಸ ಹಾಕೊಳಕತ್ತೀನಿ ನೋಡ್ರಿ. ನಾ ಟಮಾಟಿ ಹುಳಿ ಇಲ್ರಿ, ನಾ ನಿಂಬೆಕಾಯಿ ರಸ ಹಾಕ್ಲಕತ್ತೀನಿ ನೋಡ್ರಿ. ಸ್ವಲ್ಪ ರೀ ಒಂದು ನಿಂಬೆಕಾಯಿ ತೊಗೊಂಡೇನಿ ರೀ, ರಸ ಹಾಕ್ಲಕತ್ತೀನಿ. ಈಗ ಬೆಲ್ಲನೂ ಹಾಕೋಬೋದ್ರಿ, ಇರ್ಲಿಕ್ಕಂದ್ರೆ ಸ್ವಲ್ಪ ಸಕ್ರೆನೂ ಹಾಕೋಬೋದ್ರಿ. ನಾ ಸಕ್ರೆ ಹಾಕೋಕತ್ತೀನಿ ನೋಡ್ರಿ. ನೀವು ಬೇಕಂದ್ರೆ ಬೆಲ್ಲನೂ ಹಾಕೋಬೋದ್ರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತದ್ರಿ. ನಾ ಟಮಾಟಿ ಹುಳಿ ಇಲ್ರಿ, ನಿಮ್ಮ ಕಡೆ ಟಮಾಟಿ ಹುಳಿ ಇದ್ದು ಅಂದ್ರೆ ನಿಂಬೆಕಾಯಿ ರಸ ಬ್ಯಾಡ್ರಿ. ಇರ್ಲಿಕ್ಕಂದ್ರೆ ಟಮಾಟಿ ಹುಳಿ ಇರ್ಲಿಕ್ಕಂದ್ರೆ ಹಾಕೋಬೋದ್ರಿ ನಿಂಬೆಕಾಯಿ ರಸ ರೀ. ನಿಂಬೆಕಾಯಿ ರಸ ಹಾಕಿದ್ಬಿಟ್ಟು ಭಾಳ ಮಸ್ತ್ ಆಗ್ತದ್ರಿ. ನೋಡ್ರಿ ಕುದಿಲಿಕ್ಕತ್ತದ ನೋಡ್ರಿ ಸಾಂಬಾರು. ನೋಡ್ರಿ ನಮ್ಮ ನುಗ್ಗಿಕಾಯಿ ಸಾಂಬಾರು ಹೆಂಗೆ ಆಗ್ಯದ್ರಿ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ್ರಿ. ಬಿಸಿ ಬಿಸಿ ರೊಟ್ಟಿ, ಹಸಿಮೆಣ್ಸಿಕಾಯಿ ಚಟ್ನಿ, ಉಪ್ಪಿನಕಾಯಿ ಈ ಥರ ಮಾಡ್ಕೊಂಡು ಉಂಡ್ರೆ ಭಾರಿ ಸೂಪರ್ ಆಗ್ತದ ನೋಡ್ರಿ. ನೀವು ಒಮ್ಮೆ ಟ್ರೈ ಮಾಡಿ ನನ್ನ ಕಮೆಂಟ್ ಮುಖಾಂತರ ತಿಳಿಸ್ರಿ ನೋಡ್ರಿ. ಬಿಸಿ ಬಿಸಿ ರೊಟ್ಟಿ ಜೊತೆ ನುಗ್ಗಿಕಾಯಿ ಸಾಂಬಾರು ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ನೋಡ್ರಿ. ಊಟ ಮಾಡಂಬರ್ರಿ. ನೋಡ್ರಿ ಹೆಂಗೆ ಕಾಣಕತ್ತದ್ರಿ ಹಸಿಮೆಣ್ಸಿಕಾಯಿ ಚಟ್ನಿ, ನುಗ್ಗಿಕಾಯಿ ಸಾಂಬಾರು. ನೋಡ್ರಿ ನಾನು ಯಾವ ಥರ ಕಿವಿನ ಹೊಲಸಾಗ್ಯಾವ ಅಂತ ಹೇಳಿರಿ. ನೋಡ್ರಿ ಎಷ್ಟು ಹೊಲಸಾಗ್ಯಾವ ನೋಡ್ರಿ. ಮಣ್ಣದು ಎಲ್ಲ ಕೂತಾವ್ರಿ. ನಾ ಅದಕ್ಕಲ್ಲೇ ರೀ ಸಾಬಾನು ಪುಡಿ ಒಳಗೆ ಹಾಕಿಡ್ತೀನಿ ರೀ. ಸಾಬಾನು ಪುಡಿ ನೀರ ಹಾಕಿಡ್ತೀನಿ ರೀ. ಒಂದು 5-10 ನಿಮಿಷ ಬಿಟ್ಟು ಅವಕ್ಕೆ ತೊಳಿತೀನಿ ರೀ. ಈ ಥರ ಸಾಬಾನು ಪುಡಿ ನೀರ ಹಾಕಿ ಕಲಿಸಿಟ್ರಿ ಹೊಲಸು ಹೋಗ್ತದ್ರಿ, ಅಷ್ಟು ಹೊಲಸು ಹೋಗ್ತದ್ರಿ. ನಿಮಗೆ ಯಾವ್ದಾರ ಟಿಪ್ಸ್ ಗೊತ್ತಿತ್ತಂದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ನಾವು ಒಬ್ರು ಹೇಳಿದ್ರಿ ಈ ಥರ ಹಾಕಿಡು ಅಂತ ಹೇಳಿರಿ. ಸ್ವಚ್ಛ ಆತಾವ ಭಾಳ ಕಿವಿನ. ಒಂದು 5-10 ನಿಮಿಷ ಬಿಟ್ಟು ಭಾಳ ಸ್ವಚ್ಛ ಆತಾವತ್ರಿ ಹಾಕಿಡ್ತೀನಿ ರೀ. ಈ ಥರ ನೋಡ್ರಿ, ಈ ಥರ ಮುಣಗಿಸಿ ಹಿಂಗೆ ಮಾಡಿ ಇಟ್ಬಿಡ್ತೀನಿ ರೀ. ಒಂದು 5-10 ನಿಮಿಷ ರೀ. ಈಗ 2-3 ಸತ ಆಯ್ತು ರೀ. ಒಬ್ರು ಹೇಳಿದ್ದೀರಿ ನನಗೆ ಯಾರೋ, ಈ ಥರ ಹಾಕಿಡುವಕ್ಕ ಭಾರಿ ಸ್ವಚ್ಛ ಆಗ್ತಾವೆ ಕಿವಿನ, ಆಮೇಲೆ ಬಂಗಾರದ ಕಿವಿನ ಏನಂತಂತೇಳಿ ತಾಳಿ ಅದು ಈ ಹೊಲಸಾಗಿತ್ತು ಅಂದ್ರೆ ಈ ಥರ ಹಾಕಿಡೋಕೆ 5 ನಿಮಿಷ ಸ್ವಚ್ಛ ಆತಾವತ್ತು ಹೇಳಿದ್ದೆ ರೀ. ನಿಮಗೂ ಏನಾರ ಟಿಪ್ಸ್ ಗೊತ್ತಿತ್ತಂದ್ರೆ ಹೇಳ್ರಿ. ಈ ಥರ ಹಾಕಿಡ್ಬೇಕು ಹಾಕಿಡ್ಬಾರ್ದು ಒಬ್ರು ಹೇಳ್ಯಾರಿ, ನಾ ಈ ಥರ ಹಾಕಿಡ್ತೀನಿ ರೀ. ನಿಮಗೆ ಗೊತ್ತಿತ್ತಂದ್ರೆ ನಿಮಗೂ ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿ ಅಗಳೇ ಕಿವಿನ ಇದ್ರೊಳಗೆ ಸಾಬಾನು ಪುಡಿ ಒಳಗೆ ಹಾಕಿದ್ನಲ್ರಿ, ಈ ಥರ ಆಗ್ಯಾವ ನೋಡ್ರಿ. ಪಳ ಹೊಳಿಲಿಕ್ಕತ್ತವ್ರಿ. ಒಂದು ಸ್ವಲ್ಪ ಬ್ರೇಷ್ ಹಚ್ಚಿ ತಿಕ್ಕಿನ್ರಿ ಇದಕ್ಕೆ ರೀ. ಸಣ್ಣ ಹಲ್ ತಿಕ್ಕೊಳ್ಳೋ ಬ್ರೇಸ್ಲೇ ರೀ ತಿಕ್ಕಿನ್ರಿ. ಇಷ್ಟು ಹೊಲಸು ಬಿಟ್ಟದ ನೋಡ್ರಿ ಇದ್ರೊಳಗೆ. ನೋಡ್ರಿ ನನಗಾರ ಗೊತ್ತಿಲ್ಲರಿ ಹಾಕಿನ್ರಿ ಸಾಬಾನು ಪುಡಿ ನೀರು ಹಾಕ್ಬೇಡಂತಂತ ಹೇಳ್ತಾರೆ. ಬೆಳ್ಳಿ ಏನೋ ಬಂಗಾರ ಕರಗ್ತದತ್ರಿ, ಕಿವಿನ ತಳಗಾತಾವತ್ತು ಹೇಳಕತ್ತಾರ್ರಿ. ನಿಮಗೆ ಏನಾರ ಗೊತ್ತಿತ್ತಂದ್ರೆ ಹಾಕಬೇಕೋ ಹಾಕಬಾರ್ದಂತೇಳಿ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿರಿ, ಹೇಳ್ರಿ. ನಾರ ಹಾಕಿನ್ರಿ, ಏನೂ ಆಗಿಲ್ರಿ. ನಿಮಗೇನಾರ ಗೊತ್ತಿತ್ತಂದ್ರೆ ಹಾಕಬೇಕು ಹಾಕ್ಬಾರ್ದಂತೆ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿ ಯಾವ ಥರ ಹೊಳಿಲಿಕ್ಕತ್ತಾವ, ಈ ಥರ ಹೊಳಿಲಿಕ್ಕತ್ತಾವ ನೋಡ್ರಿ. ಒಂದು ಅರ್ಧ ತಾಸು ಇಟ್ಟಿದ್ದೆ ರೀ ನಾ. ಈಗ ಇಷ್ಟು ಆಗ್ಯಾವ್ರಿ, ಇಷ್ಟು ಹೊಲಸು ಬಂದದ ನೋಡ್ರಿ. ಪಳಾತಿ ಸ್ವಲ್ಪ ಬ್ರೇಷ್ ಹಚ್ಚಿ ತಿಕ್ಬೇಕ್ರಿ. ಪಳಾತಿ ಹೊಡ್ಲಿಕ್ಕತ್ತಾವ ನೋಡ್ರಿ. ನೋಡ್ರಿ ಈ ಸದ್ದಿನ ಈಗ ನಮ್ಮ ನೆಗಣಿ ಮನೆಗೆ ಬಂದೀವ್ರಿ. ಲಸ್ಸಿ ಮಾಡ್ಯಾಳ್ರಿ. ನೋಡ್ರಿ ಲಸ್ಸಿ ಮಾಡ್ಯಾಳ್ರಿ, ಕುಡಿಯಾಕತ್ತೀವ್ರಿ. ನೋಡ್ರಿ ಆಕಳ ಹೆಂಗೆ ಕೂತದ್ರಿ. ನೋಡ್ರಿ ನಮ್ಮ ಸಂಪತ್ನು ಕುಡಿಯಾಕತ್ತಾನ ನೋಡ್ರಿ ಲಸ್ಸಿ. ಥಂಡ ಲಸ್ಸಿ ನೋಡ್ರಿ. ನಮ್ಮ ಸಂಪತ್ ನೋಡ್ರಿ
ಎಲ್ಲ ಬಾಯೆಲ್ಲ ಮುಸ್ರಿ ಮಾಡ್ಕೊಂಡನ್ರಿ ಆಕಿನ ಮುಖ ತೋರಿಸ್ಬೇಡ ಅನ್ನಕತ್ತಾವ ನೋಡ್ರಿ ಅವ್ರ ಚಿಕ್ಕಮ್ಮ ನೋಡ್ರಿ ಹೊಸರು ಲಸ್ಸಿ ಕುಡಿಯಾಕತ್ತೀವಿ ನೋಡ್ರಿ ಮಧ್ಯಾಹ್ನದಾಗ ರೀ 1 ಗಂಟೆ ಆಗ್ಯದ್ರಿ ಟೈಮ ಲಸ್ಸಿ ಕುಡಿಯಾಕತ್ತೀವಿ ನೋಡ್ರಿ ಇಲ್ಲಿ ನೋಡ್ರಿ ಮೆಕ್ಕೆಜೋಳಕ್ಕೆ ನೀರು ಉಣಿಸಾಕತ್ತಾರ್ರಿ ನೀರು ಹೆಂಗೆ ಬರ್ಲಿಕತ್ತಾವ ನೋಡ್ರಿ ಸಣ್ಣಗೆ ಹಳ್ಳ ಹರ್ದಂಗೆ ಎಷ್ಟು ಚಂದ ಹರ್ಲಿಕತ್ತಾನ ನೋಡ್ರಿ ನೋಡ್ರಿ ಇಲ್ಲಿ ಹಿಂಗೆ ಒಂದು ಹಿಂಗೆ ಹೊಂಟದ್ರಿ ಎಷ್ಟು ಚಂದ ಹಳ್ಳ ಹರ್ದಂಗೆ ಒಂಥರ ಎಷ್ಟು ಭಾರಿ ಕಾಣಕತ್ತದ ನೋಡ್ರಿ ಇಲ್ಲಿ ಹುಲ್ಲು ಆಗ್ಯದ್ರಿ ನೋಡ್ರಿ ನಮ್ಮ ಸಂಪತ್ತನ ಚಪ್ಪಲ್ ಬಿದ್ದದ್ರಿ ನೋಡ್ರಿ ಹೆಂಗೆ ಹರ್ಲಿಕತ್ತದ ನೋಡ್ರಿ ನಮ್ಮ ಸಂಪತ್ತು ಇತ್ತತನ ಇದ್ರಾಗ ಆಟ ಆಡ್ಯಾನ್ರಿ ಈಗ ಆ ಕಡೆ ಹೋಗ್ಯಾನ್ರಿ ನೋಡ್ರಿ ಆಟ ಆಡಿಲ್ಲೆಲ್ಲ ಹೆಂಗೆ ಮಾಡಿಗ್ಯಾನ್ರಿ ನೋಡ್ರಿ ರಾತ್ರಿ ಊಟಕ್ಕೆ ನಾವು ಬಜ್ಜಿ ಮಾಡೀವಿ ನೋಡ್ರಿ ಇದ್ರೊಳಗೆ 3 ಥರ ಬಜ್ಜಿ ಅವ್ರಿ ಬಟಾಟಿ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಹೀರೆಕಾಯಿ ಬಜ್ಜಿ 3 ಥರ ಅವು ನೋಡ್ರಿ ಇದ್ರಾಗ ರೀ ಸಂಜೆ ಊಟಕ್ಕೆ ಮಾಡೀವ್ರಿ ರೊಟ್ಟಿ ಚಪಾತಿ ಉಂಡು ಬೇಸರ ಐತ್ರಿ ಈ ಸಂಜೆಗೆ ಬಜ್ಜಿ ಮಾಡ್ಕೊಂಡು ತಿನ್ನಕತ್ತೀವಿ ನೋಡ್ರಿ ನಮ್ಮ ರಾಜು ನೋಡ್ರಿ ಹೆಂಗೆ ತಿನ್ನಕತ್ತಾನ ಸಮರ್ಥ ರೀ ಏನು ತಿನ್ನಕತ್ತೀಯಪ್ಪ ಬಜ್ಜಿ ಸಾಕಾಗಿಲ್ಲ ಆಯ್ನ ಅಲ್ಲಿ ಕುಂದ್ರು ನೀನು ಅಲ್ಲಿ ಕುಂದ್ರು ಹೋಗು ಹಾಂ ನೀನು ತಿನ್ನು ಹೋಗು ಭಾರಿ ಸೂಪರ ಹೆಂಗಾಗ್ಯಾವ ಕುಂದ್ರು ಅವನಿಗೂ ಜಾಗ ಬಿಡು ನೋಡ್ರಿ ನಮ್ಮ ಸಂಪತ್ತನು ತಿನ್ನು ನೀನು ತಿನ್ನಕತ್ತಿ ಏನು ತಿನ್ನಕತ್ತಿ ಅಪ್ಪು ಬಜ್ಜಿ ತಿನ್ನಕತ್ತಿ ಎಲ್ಲರೂ ತಿನ್ನನ್ ಬರ್ರಿ ಅನು ಎಲ್ಲರೂ ತಿನ್ನಂಬರ್ರಿ ಊಟ ಮಾಡಂಬರ್ರಿ ಹಾಂ ನಮ್ಮ ಚಾನಲ್ನ ಚಂದ ತಿನ್ನು ಮೊದಲು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಬಾಯ್ ಬಾಯ್ ಮಾಡಪ್ಪು ಹಾಂ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಬಾಯ್ ಬಾಯ್